ಬಿ ಸರೋಜಾದೇವಿ ಅವರ ಸಕಲ ಅಂತಿಮ ಕಾರ್ಯಗಳೆಲ್ಲ ಇವತ್ತು ಚನ್ನಪಟ್ಟಣದ ಅವರ ಹುಟ್ಟೂರಾದ ದಶವಾರ ಗ್ರಾಮದಲ್ಲಿ ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಪೂರ್ಣಗೊಂಡಿದೆ. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳು, ಕೆಲ ಸಚಿವರು, ಕಲಾವಿದರು ಹಾಗೂ ಅವರ ಆಪ್ತ ಬಳಗದವರೆಲ್ಲ ಅಂತಿಮ ದರ್ಶನ ಪಡೆದ ನಂತರ ಸುಮಾರು 11 ಗಂಟೆ ಸಮಯದಲ್ಲಿ ಅವರ ಪಾರ್ಥಿವ ಶರೀರವನ್ನು ರಸ್ತೆ ಮಾರ್ಗದಲ್ಲಿ ಚನ್ನಪಟ್ಟಣಕ್ಕೆ ತೆಗೆದುಕೊಂಡು ಹೋಗಲಾಯಿತು. ಅಂತಿಮ ತೆರೆದ ವಾಹನದಲ್ಲಿ ಅಂತಿಮ ಯಾತ್ರೆಯನ್ನು ಅಲ್ಲಿ ಮಾಡಿದರು. ಚನ್ನಪಟ್ಟಣದ ಗಾಂಧಿ ಭವನದ ಬಳಿ ಕೆಲ ಕಾಲ ಜನರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದ ನಂತರ ಅವರ ಮನೆ ಬಳಿ ಹೋಗಲಾಯಿತು ಸ್ವಲ್ಪ ಹೊತ್ತು. ನಂತರ ಅವರ ತಾಯಿಯ ಸಮಾಧಿ ಪಕ್ಕದಲ್ಲೇ ಊರಿನಲ್ಲಿ ಮೆರವಣಿಗೆಯ ಮೂಲಕ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೂವಿನ ಪಲ್ಲಕ್ಕಿಯಲ್ಲಿ ಆ ಜಮೀನಿನವರೆಗೆ ತೆಗೆದುಕೊಂಡು ಹೋದರು. ಅವರ ಮೊಮ್ಮಗ ಇರಬೇಕಲ್ವ, ಮಗ ಗೌತಮ್ ಅವರು ಪೂಜಾ ಕಾರ್ಯವನ್ನು ಅಂತಿಮ ಕ್ರಿಯೆ ನಡೆಸಿದ್ರು. ಸರ್ಕಾರಿ ಮರ್ಯಾದೆ ಗೌರವದೊಂದಿಗೆ ಒಕ್ಕಲಿಗರ ಸಂಪ್ರದಾಯದ ಪ್ರಕಾರದಲ್ಲೇ ಎಲ್ಲವನ್ನು ನಡೆಸಿದ್ರು. ಇದರಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ಗುಡ್ ಗೆಸ್ಚರ್, ಒಳ್ಳೇದು ಮಾಡಿದ್ರು. ಹಲವಾರು ಸಿನಿಮಾ ಗಣ್ಯರು ಎಲ್ಲ ಹೋಗಿದ್ದರು. ಹೋಗಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ರು. ಈ ಸರೋಜಾದೇವಿಯವರು ಅವರ ನಿಧನ ಇಡೀ ಚಿತ್ರರಂಗಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಸುಮಾರು 70 ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ದರು. ಅಭಿನವ ಸರಸ್ವತಿ ಅಂತೇಳಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಆ ಬಿರುದು ದೊರೆತಿತ್ತು. ಬಹಳ ಸಿನಿಮಾಗಳು ಮಾಡಿದ್ದಾರೆ ಅವರು. ಮಲ್ಲಮ್ಮನ ಪವಾಡ, ಕಿತ್ತೂರು ರಾಣಿ ಚೆನ್ನಮ್ಮ, ಒಬ್ರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಭಾರತ ಸರ್ಕಾರದ ಪದ್ಮವಿಭೂಷಣ್ ಪ್ರಶಸ್ತಿ ಯಾರು ಕೂಡ ಪಡ್ಕೊಂಡಿರಲಿಲ್ಲ ಆ ಕಾಲದಲ್ಲಿ. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಮಾಡಿದಂಥ ಕೀರ್ತಿ ಕೆಲಸಗಳು ಇವತ್ತು ಶಾಶ್ವತವಾಗಿ ಉಳ್ಕೊಂಡಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಚಿತ್ರ ಜೀವನದ ಬದುಕು ಮತ್ತು ಅವರ ನಿಜ ಬದುಕು ಎರಡೂ ಕೂಡ ಎಲ್ರಿಗೂ ಒಂದು ಪ್ರೇರಣೆ. ಹೆಂಗೆ ಬದುಕಬೇಕು, ಚಿತ್ರ ಜೀವನದಲ್ಲಿ ಹೆಂಗಿರಬೇಕು, ನಿಜ ಜೀವನದಲ್ಲಿ ಹೆಂಗೆ ಬದುಕಬೇಕು ಅಂತ ಇಡೀ ಕುಟುಂಬಕ್ಕೆ ಹಾಗೆ ಅವರ ಅಭಿಮಾನಿಗಳಿಗೆ ಈ ನೋವನ್ನು ಭರಿಸೋ ಶಕ್ತಿ ಆ ದೇವರು ಕೊಡಲಿ ಅಂತ ಕೇಳ್ಕೊತೀನಿ. ಭಾರತ ದೇಶದಲ್ಲಿಯೇ ದಕ್ಷಿಣದ ಧ್ರುವತಾರೆ ಅಂತಲೇ ಅನ್ನಿಸ್ಕೊಂಡಿದ್ದಂತಹ ಮೇರು ನಟಿ ಇವತ್ತು ನಮ್ಮ ಜೊತೆ ಇಲ್ಲ ಅಂತ ಅನ್ನೋದು ಬಹಳ ದುಃಖದ ಸಂಗತಿ. ಮುಂದಿನ ಎಷ್ಟೇ 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಬಿಸಲೇ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಒಡಿಶಾದಲ್ಲಿ ಲೈಂಗಿಕ ಕಿರುಕುಳದ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿರುವಂತಹ ವಿದ್ಯಾರ್ಥಿನಿಯ ಒಂದು ಪ್ರಕರಣ ಇನ್ನು ಮಾಸುವ ಮುನ್ನವೇ ಮಗದೊಂದು ಪ್ರಕರಣ ನಮ್ಮ ರಾಜ್ಯದಲ್ಲಾಗಿದೆ. ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಬೆಂಗಳೂರಿನಲ್ಲಿ ಲೆಕ್ಚರರ್ಗಳೇ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ. ನೊಂದ ವಿದ್ಯಾರ್ಥಿನಿ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಉಪನ್ಯಾಸಕ ನರೇಂದ್ರ ಸಂದೀಪ್ ಅನೂಪ್ ಎಂಬುವರನ್ನ ಮಾರ್ತಹಳ್ಳಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇನ್ನು ಒಡಿಶಾದಲ್ಲಿ ವಿದ್ಯಾರ್ಥಿನಿ ಸಾವು ರಾಜಕೀಯ ಸ್ವರೂಪ ಪಡ್ಕೊಳ್ತು. ಬಿಜೆಪಿ ವ್ಯವಸ್ಥೆಯಿಂದಾಗಿ ನಡೆದಂತಹ ಕೊಲೆ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಜುಲೈ 17ನೇ ತಾರೀಕು ಒಡಿಶಾ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇತ್ತ ಉತ್ತರ ಪ್ರದೇಶದ ಅಲಿಗಢದಲ್ಲಿ ಶಾಲಾ ಆವರಣದಲ್ಲೇ ವಿದ್ಯಾರ್ಥಿಗೆ ಚೂರಿ ಇರಿತವಾಗಿದೆ. ಘಟನೆ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. 5-6 ತಿಂಗಳ ಮುಂಚೆ ನಡೆದಿದ್ದು. ಬ್ಲ್ಯಾಕ್ ಮೇಲ್ ಮಾಡ್ತಾ ಆ ಹೆಣ್ಣು ಮಗಳನ್ನು ಶೋಷಣೆ ಮಾಡ್ತಿರ್ತಾರೆ. ಆ ಮಗುಗೆ ಯಾವಾಗ ಬ್ಲ್ಯಾಕ್ ಮೇಲ್ ಜಾಸ್ತಿ ಆಗ್ತಾ ಬಂತು ಅವಾಗ ಆಯೋಗಕ್ಕೆ ಬರ್ತಾಳೆ. ನಾವು ಅಲ್ಲಿ TCPಗೆ ಬರಿತೀವಿ. ನಮ್ಮ ಲೋಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರು 3 ಜನನ ಅರೆಸ್ಟ್ ಮಾಡಿ ಇವಾಗ ಜೈಲಲ್ಲಿದ್ದಾರೆ. ಮತ್ತೆ ಈಗ ತನಿಖೆ ಆಗಬೇಕು, ಚಾರ್ಜ್ ಶೀಟ್ ಸಬ್ಮಿಟ್. ಕೇಸ್ 5ನೇ ತಾರೀಕು ರಿಜಿಸ್ಟರ್ ಆಗಿದೆ ಮಾರ್ತಳ್ಳಿ ಪೊಲೀಸ್ ಠಾಣೆಯಲ್ಲಿ. ಸಂತ್ರಸ್ತರ ಕಂಪ್ಲೇಂಟ್ ಮೇಲೆ FIR ಮಾಡಿ ಆ ಕೇಸಲ್ಲಿ 3 ಜನ ಅರೆಸ್ಟ್ ಮಾಡಿ. ಪುಣೆಯಲ್ಲಿ ಒಂದು ಪೋರ್ಷೆ ಕಾರನ್ನು 17 ವರ್ಷದ ಅಪ್ರಾಪ್ತ ಯುವಕ ತೆಗೆದುಕೊಂಡೋಗಿ 2 ಟೆಕ್ಕಿಗಳು ಇಬ್ಬರನ್ನ ಸ್ಕೂಟ್ರಲ್ಲಿ ಹೋಗ್ತಿದ್ರು, ಬೈಕಲ್ಲಿ ಹೋಗ್ತಿದ್ದವ್ರಿಗೆ ಡಿಕ್ಕಿ ಹೊಡೆದು ಅವ್ರನ್ನ ಸಾಯಿಸಿದ್ದ. ಅವನು ಅರೆಸ್ಟ್ ಮಾಡಿದ್ರು. ಅದಾದಮೇಲೆ ಅವನ ಕೈಲಿ ಒಂದು ಎಸ್ಸೆ ಬರ್ಸ್ಬಿಟ್ಟು ಬಿಟ್ಟಿದ್ರು ಅಲ್ಲಿ ಇವತ್ತಿನ ನ್ಯಾಯಮೂರ್ತಿಗಳು, ಯಾರ ಬಾಲ್ ನ್ಯಾಯ ಮಂಡಳಿ ಅಂತೆ. ಮತ್ತು ತಂದೆ ತಾಯಿ ಎಲ್ಲ ಎಷ್ಟು ಪವರ್ಫುಲ್ ಇದ್ದರು ಅಂದರೆ ಬ್ಲಡ್ ಟೆಸ್ಟ್ನೇ ಚೇಂಜ್ ಮಾಡೋದು, ಡ್ರೈವರ್ ಓಡಿಸ್ತಿದ್ದ ಅನ್ನೋದು ಎಲ್ಲ ಮಾಡಿದ್ರು. ಅವನು ಗುಂಡಾಗ್ತಿದ್ದಾನೆ ಅಂತೆಲ್ಲ ಗೊತ್ತಿರು. ಇವತ್ತು ಮತ್ತೆ ಬಾಲ್ ನ್ಯಾಯ ಮಂಡಳಿ ಹೇಳ್ತಾ ಇದೆ ಏನಂದರೆ ಅವನನ್ನು ಮಗುವಾಗಿ ಅವನಿಗೆ ಇದು ನ್ಯಾಯಾಲಯದಲ್ಲಿ ಇದು ಮಾಡಬೇಕಂತೆ ವಿಚಾರಣೆಯನ್ನು. ವಯಸ್ಕನಾಗಲ್ಲ, ಯಾಕಂದರೆ 17 ವರ್ಷ 8 ತಿಂಗಳಂತೆ ಅವನಿಗೆ. ಗುಂಡಾಕಕ್ಕೆ ಅವನು ಮಗು ಅಲ್ಲ, ಗಾಡಿ ಓಡ್ಸಕ್ಕಲ್ಲ, ಒಬ್ಬರನ್ನ ಸಾಯಿಸಕ್ಕಲ್ಲ. ಯಾವ ನ್ಯಾಯ ರೀ ಇವೆಲ್ಲ?
ಯಾವ ದರಿದ್ರದ ತಮ್ಮ ಪಾಪಗಳನ್ನು ಮಾಡಿದ್ದಕ್ಕೆ ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ ಇಂಥ ನ್ಯಾಯಗಳಿಗೆ. ದಿ ಕೋರ್ಟ್ಸ್ ಮಸ್ಟ್ ಇಂಟರ್ಫಿಯರ್. ಇಫ್ ದಿಸ್ ಈಸ್ ಲಾ, ನಡೆದಿರೋ ದೆನ್ ಎಲ್ಲವನ್ನೂ 17-18 ವರ್ಷದಿಂದ ಒಳಗಡೆ ಇರೋರ ಕೈಲಿ ಮರ್ಡರ್ ಮಾಡ್ತಾರೆ ಹಂಗಾರೆ. ಬಾಲ ನ್ಯಾಯ ಮಂಡಳಿಗೆ ಹಾಕೋ ಹೋಗು ಅಂತ. ಏನ್ರಿ ಇದು ನ್ಯಾಯನ? ದೇಶನ ಇದು? ಥೋ 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 ಥೋ. ಪೊಲೀಸರ ಮನವಿನ ತಿರಸ್ಕರಿಸಿದ್ದಾರಂತೆ. ಪೀಪಲ್ ಶುಡ್ ಫೈಟ್ ಫಾರ್ ಇಂಥದಕ್ಕೆಲ್ಲ. ನ್ಯಾಯ ಕೋರ್ಟ್ ದೇ ಶುಡ್ ಇಂಟರ್ಫಿಯರ್. ಅದಕ್ಕೊಂದು ಲಾಜಿಕ್ ಬೇಕು. ಬೈ ವರ್ಡ್ ಅಲ್ಲ ಕಾನೂನನ್ನು ನೋಡಬೇಕಾಗಿದ್ದು. 302ನೇ ಹಳೆ IPS ಅಲ್ಲಿ IPCಲಿ ಯಾಕೆ ಕೆಲವ್ರಿಗೆ ಮರಣದಂಡನೆ, ಯಾಕೆ ಕೆಲವ್ರಿಗೆ ಮರಣದಂಡನೆ ಅಲ್ಲ? ಹಾಗಾರೆ ಏನ್ರಿ ಇದು? ಜನರದ್ದು ಇದನ್ನೇ ಕಲಕ್ತೀರಲ್ಲ ಕುತ್ಕೊಂಡು ಎಲ್ಲರೂ. ಹೂ ಎಸ್. ಬೇಕರಿ ದಿನಸಿ ಟೀ ಅಂಗಡಿಗಳಿಗೆ ಟ್ಯಾಕ್ಸ್ ಕಟ್ಟುವಂತೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನು ಕೊಟ್ಟಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದ್ದು ಶೀಘ್ರವೇ ಸಭೆ ನಡೆಸುತ್ತೀವಿ ಈ ಟ್ಯಾಕ್ಸ್ ಹಾಕಿರೋದು ಕೇಂದ್ರ ಸರ್ಕಾರ ಅಲ್ಲ, ಹಾಕಿರೋದವರು. ವಸೂಲಿಗೆ ಇಳಿದಿರೋದು ರಾಜ್ಯ ಸರ್ಕಾರದ ಅಧಿಕಾರಿಗಳು. ನೆನ್ಪಿಟ್ಕೊಳ್ಳಿ ಎಲ್ಲರೂ. ಯಾಕಂದ್ರೆ ಡೌಟ್ ಇದೆ ನನಗೆ, ಇದನ್ನು ಎದಾಕ್ಬಿಡ್ತಾರೆ ಮೆಲ್ಲಗೆ ಆ ಕಡೆಗೆ. ನಾವಲ್ಲಪ್ಪ ಅವ್ರು ಮಾಡಿದ್ದು, ನಮ್ದಿಲ್ಲಪ್ಪ, ನಮಗೂ ಗೊತ್ತಿಲ್ಲಪ್ಪ, ಇದೆಲ್ಲ ಮೋದಿ ಅಂದ್ಬಿಡ್ತಾರೆ. ಅಲ್ಲ, ಹೌದು. ಮತ್ತು ಎರಡನೇದು, ಕರ್ನಾಟಕ ರಾಜ್ಯ ಸರ್ಕಾರ ಪದೇ ಹೇಳ್ತೀರಲ್ಲಪ್ಪ, ಬೋಗಸ್ ಟ್ಯಾಕ್ಸು, ಅದು ಇದ್ದು ಗಬ್ಬರ್ ಸಿಂಗು ಮಣ್ಣು, ಯಾವ್ಯಾವ ಟ್ಯಾಕ್ಸ್ ಬೇಡ ಅಂತ ನೋಡೋಣ, ಒಂದು ಲಿಸ್ಟ್ ಮಾಡಿ ಕೊಡಿ ನೋಡೋಣ. ಕಮಿಟಿ ಒಳಕ್ಕೆ ನೋಡೋಣ, ಕೊಡಲ್ಲ. ಇದು ರಾಜ್ಯ ಸರ್ಕಾರದ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ವಸೂಲಿಗೆ, ಅಂದರೆ ಟ್ಯಾಕ್ಸ್ ವಸೂಲಿಗೆ ಮಾಡಿರುವ ಕೆಲಸ. GST ಟ್ಯಾಕ್ಸ್ ಮೊದಲಿಂದನೂ ಇತ್ತದ. ಮಲ್ಟಿಪ್ಲೆಕ್ಸ್ಗಳು ಇದೆಲ್ಲ ಸಿಕ್ಕಾಪಟ್ಟೆ ಟಿಕೆಟ್ ಮಾಡ್ತಿದಾರಲ್ಲ, ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಪ್ರಕಟ ಮಾಡಿಬಿಟ್ಟಿದೆಯಂತೆ. ಏನಂತ? ಏಕರೂಪ ದರ ಅಂತೆ. ನೀವೆಲ್ಲ 200 ರೂಪಾಯಿ ಮೇಲೆ ಮಾಡೋಂಗಿಲ್ಲ ಅಂತ. ಆಗಲ್ಲ ನೀವು ಮಾಡೋಕ್ಕೆ ಅಂತ ನನ್ನ ವಾದ. ಹೇಗೆ ಮಾಡ್ತೀರಿ? ಸರ್ಕಾರದಿಂದ ಆದೇಶ ಹೊರಡಿಸುವಂತೆ ಚಲನಚಿತ್ರ ಮಂಡಳಿ ಮನವಿ ಮಾಡಿತ್ತಂತೆ. ಮನವಿ ಮಾಡಿರ್ಬೋದು, ಬಟ್ ಇಟ್ಸ್ ಎ ಕ್ವಶನ್ ಆಫ್ ಬಿಸ್ನೆಸ್ ಅಲ್ವಾ ಅವ್ರದ್ದು. ಮಲ್ಟಿಪ್ಲೆಕ್ಸ್ಗೂ ಸಿಂಗಲ್ ಸ್ಕ್ರೀನ್ಗೂ ಮೇಂಟೆನೆನ್ಸ್ ಒಂದೇ ಆಗುತ್ತೆ. ನಿಮ್ಮ ಪಾತ್ರ ಏನಿದೆ ಅದರಲ್ಲಿ? ನೀವೇನು ಥಿಯೇಟರ್ ಕಟ್ಟಿದ್ದೀರಾ? ಅದು ಆಗ್ಲಿಕ್ಕಿಲ್ಲ ಅನ್ಸುತ್ತೆ ಕೋರ್ಟಲ್ಲಿ. ಜನರ ದೃಷ್ಟಿಕೋನದಿಂದ ಸರಿ ಇರ್ಬೋದು, ಬಟ್ ಕಾನೂನಲ್ಲಿ ನಿಲ್ಬೇಕು. ಇಷ್ಟರ ಮೇಲೆ ಮಾರಂಗಿಲ್ಲ, ರಾಜ್ಯ ಸರ್ಕಾರದಕ್ಕೆ ಭಾಳದಕ್ಕೆ ಇಷ್ಟರ ಮೇಲೆ ಮಾಡಂಗಿಲ್ಲ ಅಂತ ಅನ್ಬೋದಲ್ಲ. ಫಿಕ್ಸ್ ಮಾಡಕ್ಕೆ ನೀವು ಯಾರು ಅಂತ. ಮಾಡ್ಲಿಕ್ಕೆ ಬರಲಿಕ್ಕಿಲ್ಲ ನೀವು ಅಂತ ಕಾಣುತ್ತೆ. ಐ ಥಿಂಕ್ ದೇ ವಿಲ್ ಗೋ ಟು ಕೋರ್ಟ್. ಮೇ ವಿನ್ ಅವರು, ಗೊತ್ತಿಲ್ಲ, ವಿಲ್ ಹ್ಯಾವ್ ಟು ಸಿ. ಜನರ ದೃಷ್ಟಿಯಿಂದ ಇರ್ಬೋದು, 200 ರೂಪಾಯಿ ಮಾಡಿ ಬೇಜಾನ್ ಜನ ಹೋಗ್ಲಿಪ್ಪ ಫಿಲಮ್ ನೋಡಲಿ ಅಂತ ಅಂತಿರ್ಬೋದು ನೀವು. ಎಸ್. IPL ಕಾಲು ತುಳಿತಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಹೇಳಿದೆ, ಆ ವರದಿಯನ್ನು ನೀವು ಬಹಿರಂಗಪಡಿಸಿ ಅಂತ. ಸರ್ಕಾರ ಬೇಡ ಅಂತಂತೆ. ಅವ್ರು ಕೇಳಿಲ್ಲ. ಮಾಡಿರಿ ನೋಡೇ ಬಿಡೋಣ ಅಂತಾರೆ. ಮಾಡಿರಿ ನೋಡೇ ಬಿಡೋಣ, ನಾವು ಓದ್ತೀವಿ, ನೋಡೋಣ ಅದೇನೇನು ಬರೆದುಬಿಟ್ಟಿದ್ದಾರೆ ಅಂತ.